ನಮಸ್ಕಾರ ಎಲ್ಲ ವೀಕ್ಷಕರೇ, ಬನ್ನಿ ಇವತ್ತು ನಾವು ರೀಲ್ಸ್ ಮಾಡುವ ಲೈಟ್ ಸ್ಟಿಕ್ಕನ್ನು ಹೇಗೆ ಸೆಟಪ್ ಮಾಡೋದಂತ ಕಲಿತುಕೊಳ್ಳೋಣ. ಇದಕ್ಕೂ ಮೊದಲು ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿಗೆ ನಾವು ಪ್ಯಾಕ್ ಆದ ಬಾಕ್ಸನ್ನು ಓಪನ್ ಮಾಡಿಕೊಳ್ಳೋಣ. ಅದಾದ ನಂತರ ಇದನ್ನು ನೋಡಿ, ಇದು ಸ್ಟಿಕ್ಕು ಇಲ್ಲಿ ಕಾಣ್ತಾ ಇರೋ ಎರಡನೇದನ್ನು ಲೂಸ್ ಮಾಡ್ಕೊಳ್ಳಿ. ಲೂಸ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಇವು 3 ಕಾಲುಗಳು ಓಪನ್ ಆಗುತ್ತವೆ. ಮಾಡಿಕೊಂಡಿರ್ತಕ್ಕಂಥ ಸ್ಕ್ರೂವನ್ನು ಮತ್ತೆ ಟೈಟ್ ಮಾಡ್ಕೊಳ್ಳಿ. ಅದ ನಂತರ ಮತ್ತೆ ಒಂದು ಸ್ಕ್ರೂ ಇರ್ತದೆ, ಅದನ್ನು ಲೂಸ್ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ರೀಲ್ಸ್ ಮಾಡುವಾಗ ನೀವು ಎಷ್ಟು ಹೈಟ್ ಇದ್ದೀರಲ್ಲ ಅಲ್ಲಿ ಮಟ್ಟಿಗೆ ಬೇಕಾಗುತ್ತದೆ. ಸೆಟಪ್ ಮಾಡ್ಕೊಳ್ಳಿ. ಅದ ನಂತರ ಸ್ಟಿಕ್ನ ಮೇಲ್ಭಾಗದಲ್ಲಿ ಒಂದು ನಟ್ಟನ್ನು ಕೊಟ್ಟಿರ್ತಾರೆ, ಅದನ್ನು ನಟ್ಟನ್ನು ಇವಾಗ ನೋಡಿ ಈ ಥರ ಫಿಟಪ್ ಮಾಡ್ಕೊಬೇಕು. ನಂತರ ಕೊಟ್ಟಿರುವ ಲೈಟನ್ನು ನಾವು ಸರಿಯಾಗಿ ತಿರುಗಿಸಬೇಕು. ಅದರಲ್ಲಿ ಅದಾದ ನಂತರ ನಿಮ್ಮ ಮೊಬೈಲನ್ನು ರೀಲ್ಸ್ ಮಾಡುವಾಗ ಇಟ್ಟುಕೊಳ್ಳೋದಕ್ಕೆ ಇಲ್ಲೊಂದು ವಸ್ತುನ ಕೊಟ್ಟಿರ್ತಾರೆ, ಅದನ್ನು ಅದರಲ್ಲಿಟ್ಟು ತಿರುಗಬೇಕು. ತಿರುಗಿದ ನಂತರ ರೀಲ್ಸ್ ಮಾಡುವಾಗ ನಿಮ್ಮ ಮೊಬೈಲನ್ನು ಹೇಗೆ ಇಟ್ಕೊಳ್ತಾರ ಹಂಗತೆ ಇದನ್ನು ಸೆಟಪ್ ಮಾಡ್ಕೋಬೋದು. ಯಾಕಂದರೆ ಇದು ಆ ಕಡೆನೂ ಬಾಗುತ್ತೆ, ಈ ಕಡೆನೂ ಬಾಗುತ್ತೆ. ಅದಾದ ನಂತರ ಲಾಸ್ಟಿಗೆ ಚಾರ್ಜರ್ ಪ್ಲಗ್, ನೀವು ಚಾರ್ಜ್ ಆಗಿರ್ತಿರಲ್ಲ ಅದರದ್ದು ಪ್ಲಗ್ ತೊಗೊಂಡು ನಾವು ಇದನ್ನು ಹಾಕಿ ಬಟನ್ಗೆ ಹಾಕ್ತಾಯಿದ್ದೀವಿ. ಇವಾಗ ನೋಡಿ ಆನ್ ಆಗುತ್ತೆ. ವಾಕ್ಮನ್ಗೆ ಕೊಟ್ಟಿರ್ತಾರಲ್ಲ ಇಯರ್ಫೋನ್ ಒಳಗೆ, ಹಂಗೈತೆ ಅಲ್ಲಿ ಬಟನ್ ಇರ್ತವೆ. ಅದನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ಹಳದಿದು ಬರುತ್ತೆ ನಿಮ್ಮ ಲೈಟ್ ಸೆಟಪ್. ನೀವು ಯಾವ ಥರ ತರಿಸಿರ್ತೀರ ಅದರ ಥರ ಲೈಟ್ ಬರುತ್ತೆ. ಕೊನೆಯದಾಗಿ ಈ ಥರ ಬರುತ್ತೆ, ನೋಡ್ಕೊಳ್ಳಿ. ಧನ್ಯವಾದಗಳು ನಮ್ಮ ವಿಡಿಯೋನ ನೋಡಿದ್ದಕ್ಕೆ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ.